ಎಸ್ಬಿಐ ಬ್ಯಾಂಕ್ ಮುಂದೆ ನಡೆದ ಘಟನೆ ಬೀದರ್ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿಯಾಗಿದೆ. ನಿನ್ನೆ ನಡೆದ ಘಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನೇರ ಹೊಣೆ. ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆ ನೀಡಬೇಕು. ಮುಖ್ಯಮಂತ್ರಿಗಳು ಕೂಡಲೇ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಬದಲಾವಣೆ ಮಾಡಬೇಕು. ಅಪರಾಧಿಗಳು ಇಲ್ಲಿಂದ ಅಲ್ಲಿಗೆ ಹೋಗುವವರೆಗೆ ಜಿಲ್ಲೆಯ ಪೊಲೀಸರು ಏನು ಮಾಡ್ತಿದ್ರು? ಜಿಲ್ಲೆಯಲ್ಲಿ ಅಪರಾಧ ಕೃತ್ಯಗಳು ಹೆಚ್ಚಾಗಿವೆ. ಅಪರಾಧಿಗಳಿಗೆ ಭಯವೇ ಇಲ್ಲದಂತಾಗಿದೆ. ಉಸ್ತುವಾರಿ ಸಚಿವ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಕಿಡಿಕಾರಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್. ಪ್ರಥಮ ಬಾರಿಗೆ ನಡೆದು ಬೀದರ್ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿಯಾಗಿದೆ. ಈ ಒಂದು ಘಟನೆಗೆ ಈಗಾಗಲೇ ನಮ್ಮ ನಾಯಕರು ಹೇಳಿದಂಗೆ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಆಗಿದೆ. ಇದಕ್ಕೆ ನೇರವಾಗಿ ಹೊಣೆ ಯಾರಾದರೂ ಇದ್ರೆ ಮೊದಲನೇದು ಈ ಜಿಲ್ಲಾ ಉಸ್ತುವಾರಿ ಸಚಿವರು, ಎರಡನೆಯದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡಬೇಕು. ಕೂಡಲೇ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು. ಇದು ನಮ್ಮ ಆಗ್ರಹ ಆಗಿದೆ. ಇವತ್ತು ಒಬ್ಬ ಕೊಲೆಗಡಕರು ಇಬ್ಬರು ಬಂದು ಹಾಡು ಹಗಲೇ ಬೀದರ್ನ ಹೃದಯ ಭಾಗ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಕೋರ್ಟ್ ಆವರಣದ ಮಧ್ಯದಲ್ಲಿ ಶೂಟೌಟ್ ಮಾಡಿ ಇಲ್ಲಿಂದ ಅವರು ಓಡ್ ಹೋಗ್ತಾರೆ. ಇಡೀ ಜಿಲ್ಲೆ ಎಲ್ಲಾ ಸರ್ಕಲ್ಗಳಲ್ಲಿ ಪೊಲೀಸರು ಮುಂಚೆಯಿಂದ ಹೇಳ್ತಾರೆ, ನಾವೆಲ್ಲ ಕಡೆ ಸಿಸಿ ಕ್ಯಾಮ್ರಾ ಕೂಡಿಸಿದ್ದೀವಿ, ಎಲ್ಲ ಅಪರಾಧಗಳನ್ನು ತಡೆಗಟ್ತೀವಿ ಅಂತ ಹೇಳಿ. ಎಲ್ಲೋದು ಇವ್ರು ಸಿಸಿ ಕ್ಯಾಮ್ರಾಗಳು? ಇಲ್ಲಿಂದ ಹೈದರಾಬಾದ್ ಹೋಗಿ ಅವನು ಟಿಕೆಟ್ ಬುಕ್ ಮಾಡಿಸಿ ರಾಯಪುರ್ ಹೋಗ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಕೂಡ ನಮ್ಮ ಪೊಲೀಸರಿಗಿಲ್ಲ. ನಿನ್ನೆ ರಾತ್ರಿಯಿಂದ ಕೆಲವು ಚಾನಲ್ಗಳಲ್ಲಿ ಬರ್ತಾ ಇತ್ತು. ಬೀದರ್ ಪೊಲೀಸರು ಕೂಡ ಅವರನ್ನು ಅಟ್ಟರಿಸಿಕೊಂಡು ಅಲ್ಲಿ ಹೋಗಿ ಆ ಬಸ್ ನಲ್ಲಿ ಇದ್ರು ಅಂತ ಹೇಳಿ. ಇದು ಪುರುಷಾರ್ಥಕ್ಕಾಗಿ ಹೇಳಿದಂತ ಹೇಳಿಕೆ. ಅದು ಆಕ್ಸಿಡೆಂಟಲ್ ಆಗಿದೆ. ಇವರು ಯಾವುದೋ ಒಂದು ವಾರಂಟ್ಗಾಗಿ ಆ ಬಸ್ಸಿಗೆ ಹೋಗ್ತಾ ಇದ್ದಾರೆ, ಅದೇ ಬಸ್ ನಲ್ಲಿ ಅವರು ಸಿಕ್ಕಿದ್ದಾರೆ. ಹೈದರಾಬಾದ್ ನ ಡಿಸಿಪಿ ಹೇಳ್ತಾರೆ, ಬೀದರ್ ನಲ್ಲಿ ನಡೆದಂತ ಘಟನೆ ಬಗ್ಗೆ ಮಾಹಿತಿ ಇಲ್ಲ ಅಂತ. ನಮ್ಮ SP ಅವರು ಹೇಳಿದ್ರು 9 ತಂಡಗಾನ ಮಾಡಿದ್ದೀವಿ, ಸುತ್ತ ಇರುವಂತ ಎಲ್ಲಾ ಜಿಲ್ಲೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆ ಪೊಲೀಸರು ಏನ್ ಮಾಡ್ತಾ ಇದ್ರು ಅವರು ಇಲ್ಲಿಂದ ಅಲ್ಲಿಗೆ ಹೋಗುವವರೆಗೆ? ಮೊದಲನೇದು ಆ ಘಟನೆ ಯಾಕೆ ನಡೀತು ಅಂದ್ರೆ, ಈಗಾಗಲೇ ನಮ್ಮ ಸಂಸದರು ಹೇಳಿದಂಗೆ ಜಿಲ್ಲೆಯಲ್ಲಿ ಅಪರಾಧ ಕೃತ್ಯಗಳು ಹೆಚ್ಚಾಗಿವೆ, ಕೊಲೆಗಳು ಹೆಚ್ಚಾಗಿವೆ. ನಿನ್ನೆ ಮೊನ್ನೆ ಬೆಂಗಳೂರಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಕೊಲೆ ಆಗಿದೆ. ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ. ಸಣ್ಣ ಪುಟ್ಟ ಅಪರಾಧಗಳಾಗ್ತಾ ಇವೆ. ಆ ಅಪರಾಧಿಗಳಿಗೆ ಭಯ ಇಲ್ಲ. ಅವ್ರು ಪೊಲೀಸ್ ಸ್ಟೇಷನ್ ಬಂದ ತಕ್ಷಣ ಬಿಡಿಸಿ ಕಳಿಸ್ಕೊಡೋರು ಇಲ್ಲಿನ ಸರ್ಕಾರದಲ್ಲಿರುವಂತ ಪ್ರತಿನಿಧಿಗಳಾಗಿದ್ದಾರೆ. ಉದಾಹರಣೆಗೆ ಬೀದರ್ನಲ್ಲಿ ಎಲ್ಲಾದ್ರೂ ಅಪರಾಧ ಕೃತ್ಯ ನಡೀತಾ ಇದೆ ಅಂದ್ರೆ ಅವ್ರನ್ನ ಪೊಲೀಸ್ ಸ್ಟೇಷನ್ ಬಿಡಿಸಿ ಕಳಿಸ್ತಾರೆ. ಈಗ ಸದ್ಯ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಗೋಮಾತೆಯನ್ನು ಕಳ್ಳ ಸಾಗಣೆ ಮಾಡ್ತಾ ಇರುವಂತ ಗೋವುಗಳನ್ನು ಹಿಡ್ಕೊಂಡು ಇಕ್ಕಿದ್ದಾರೆ. ಇವತ್ತು ಮುಂಜಾನೆ ಆದಂತ ಘಟನೆ. ಅವ್ರಿಗೆ ಬಿಡಿಸ್ಲಿಕ್ಕೆ ಅಲ್ಲಿ ಬಂದರೆ ಅಲ್ಲಿ ಕಸಾಯಿಗಳು ಅವರನ್ನು ಅಂದಿಸ್ತಾ ಇದ್ದಾರೆ. ಯಾರು ಬುದ್ಧ ತಂದರೆ ಅವರನ್ನೇ ಅಂದಿಸ್ತಾ ಇದ್ದಾರೆ. ಇವತ್ತು ಅಪರಾಧಿಗಳಿಗೆ ಜಿಲ್ಲೆಯಲ್ಲಿ ಯಾವುದೇ ಭಯ ಇಲ್ಲ. ನಾವು ಏನೇ ಮಾಡಿದ್ರು ನಡೀತದ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕಾಗಿ ಅಪರಾಧಿಗಳು ಬಂದು ಇಲ್ಲಿ ಜಿಲ್ಲೆಯಲ್ಲಿ ಇಂಥ ಕೃತ್ಯವನ್ನು ನಡೆಸಿದ್ದಾರೆ. ಇವತ್ತು ನಾಳೆ ನಾಡಿದ್ದು ಅಥವಾ ಇವತ್ತು ತಾವು ಅಪರಾಧಿಗಳನ್ನು ಹಿಡಿಬಹುದು. ಅದ್ರ ಒಬ್ಬ ದಲಿತ ಯುವಕ ತನ್ನ ಕುಟುಂಬ ನಡೆಸೋದಕ್ಕೋಸ್ಕರ ಇವತ್ತಲ್ಲಿ ಕೆಲಸ ಮಾಡ್ತಾ ಇದ್ರು. ಅವನು ಪ್ರಾಣ ತಂದುಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಸಚಿನ್ ಪಾಂಚಾಳ್ ಕೇಸ್ನಲ್ಲಿಯೂ ಕೂಡ ನಾವು ನೋಡಿದ್ದೀವಿ ಜಿಲ್ಲೆಯ ಪೊಲೀಸರು ಯಾವ ರೀತಿ ನಡೆದುಕೊಂಡಿದ್ರು ಅಂತ. ಆ ಮನೆಯವರೇ ಇದೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಹಾಗೂ ಇತರ ಅಧಿಕಾರಿಗಳನ್ನು ಮನೆಯಲ್ಲಿ ಬರ್ಲಿಕ್ಕೆ ಬಿಟ್ಟಿಲ್ಲ. ಇವತ್ತು ಜನರು ಪೊಲೀಸ್ ಸ್ಟೇಷನ್ಗೆ ಏನಾದರೂ ಆದ್ರೆ ಹೋಗೋದು ಪೊಲೀಸ್ ಸ್ಟೇಷನ್ಗೆ. ಅದ್ರ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಗೆ ಏನು ನ್ಯಾಯ ಸಿಗಲ್ಲ ಅನ್ನುವಂಥ ಒಂದು ವಾತಾವರಣ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ.